ಜಾತಿ ಗಣತಿ ವಿಚಾರವಾಗಿ ರಾಹುಲ್ ಗಾಂಧಿ ಮಹತ್ವದ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. ಕೇಂದ್ರದಿಂದ ಜಾತಿ ಗಣತಿ ಘೋಷಣೆ ಬೆನ್ನಲ್ಲೇ ರಾಹುಲ್ ಮಾತುಗಳನ್ನಾಡಿದ್ದಾರೆ. ದೆಹಲಿಯ ಕಾಂಗ್ರೆಸ್ ಕಚೇರಿಯಲ್ಲಿ ಕೆಲವೇ ಕ್ಷಣಗಳಲ್ಲಿ ಜಾತಿ ಗಣತಿ ವಿಚಾರವಾಗಿ ರಾಹುಲ್ ಗಾಂಧಿ ಮಹತ್ವದ ಸುದ್ದಿಗೋಷ್ಠಿಯೊಂದನ್ನ ನಡೆಸಲಿದ್ದಾರೆ. ಕೇಂದ್ರದಿಂದ ಜಾತಿ ಗಣತಿ ಘೋಷಣೆ ಬೆನ್ನಲ್ಲೇ ರಾಹುಲ್ ಮಾತುಗಳನ್ನಾಡಲಿದ್ದಾರೆ. ದೆಹಲಿಯ ಕಾಂಗ್ರೆಸ್ ಕಚೇರಿಯಲ್ಲಿ ರಾಹುಲ್ ಪ್ರೆಸ್ ಮೀಟ್ ಅನ್ನು ನಡೆಸಲಿದ್ದು, ಕೇಂದ್ರದ ನಿರ್ಧಾರದ ಬಗ್ಗೆ ರಾಹುಲ್ ನಿಲುವೇನು ಅನ್ನೋದರ ಬಗ್ಗೆ ಜಾತಿ ಗಣತಿಗೆ ಒತ್ತಾಯಿಸಿದ್ದ ರಾಹುಲ್ ಗಾಂಧಿ, ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೆಲವೇ ಕ್ಷಣಗಳಲ್ಲಿ ಮಹತ್ವದ ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದಾರೆ. ಜಾತಿ ರಾಜಕೀಯಕ್ಕೆ ಸಾಕ್ಷಿಯಾಗುತ್ತಾ ಕೇಂದ್ರದ ನಿರ್ಧಾರ ಅನ್ನೋದನ್ನ ಈ ಒಂದು ಸುದ್ದಿಗೋಷ್ಠಿ ನಂತರ ತಿಳಿದು ಬರಲಿದೆ. ದೆಹಲಿಯ ಕಾಂಗ್ರೆಸ್ ಕಚೇರಿಯಲ್ಲಿ ರಾಹುಲ್ ಪ್ರೆಸ್ ಮೀಟ್ ಅನ್ನು ನಡೆಸಲಿದ್ದಾರೆ. ವೋಟ್ ಬ್ಯಾಂಕ್ ಭದ್ರತೆಯ ಲೆಕ್ಕಾಚಾರದಲ್ಲಿರುವ ಕಾಂಗ್ರೆಸ್ ಹೈಕಮಾಂಡ್ ಜಾತಿ ಗಣತಿ ವರದಿ ಅಂಗೀಕಾರಕ್ಕೆ ವಿಳಂಬ ಸಲ್ಲ ಎಂಬ ಸಂದೇಶವನ್ನು ನೀಡಿತ್ತು. ಲೋಕಸಭೆ ಪ್ರತಿಪಕ್ಷದ ನಾಯಕರೂ ಆಗಿರುವಂತಹ ಕಾಂಗ್ರೆಸ್ ವರಿಷ್ಠ ರಾಹುಲ್ ಗಾಂಧಿಯವರು ಕೆಲವೇ ಕ್ಷಣಗಳಲ್ಲಿ ಮಹತ್ವದ ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದಾರೆ. ಸಾಮಾಜಿಕ ಶೈಕ್ಷಣಿಕ ಜಾತಿ ಗಣತಿ ವರದಿ ವಿಚಾರವಾಗಿ ಕಳೆದೊಂದು ತಿಂಗಳಿಂದ 2 ಸಂಪುಟ ಸಭೆಗಳಲ್ಲಿ ಪ್ರಸ್ತಾಪವಾಗಿದೆ. ಒಂದೆಡೆ ಸಾರ್ವಜನಿಕ ವಲಯದಲ್ಲಿ ಪರ ವಿರೋಧ ಚರ್ಚೆಯಾಗುತ್ತಿದ್ರೆ, ಮತ್ತೊಂದೆಡೆ ಸಂಪುಟ ಸಭೆಯಲ್ಲೂ ಅಭಿಪ್ರಾಯ ಭೇದ ಉಂಟಾಗಿದೆ. ಇದರಿಂದಾಗಿ ಜಾತಿ ಗಣತಿಯ ವರದಿಯನ್ನು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯುವುದು ರಾಜ್ಯ ಸರ್ಕಾರಕ್ಕೆ ಭಾರೀ ಸವಾಲಾಗಿ ಪರಿಣಮಿಸಿದೆ. ದೆಹಲಿಯ ಕಾಂಗ್ರೆಸ್ ಕಚೇರಿಯಲ್ಲಿ ರಾಹುಲ್ ಪ್ರೆಸ್ ಮೀಟ್ ಅನ್ನು ನಡೆಸಲಿದ್ದಾರೆ. ಕೇಂದ್ರದ ನಿರ್ಧಾರದ ಬಗ್ಗೆ ರಾಹುಲ್ ನಿಲುವೇನು? ಹಾಗಾದರೆ ಜಾತಿ ಗಣತಿಯ ಒಂದು ವರದಿಯ ದತ್ತಾಂಶ ಆಧರಿಸಿ ಸೌಲಭ್ಯ ನೀಡಿದ್ರೆ ಅಹಿಂದ ವರ್ಗಗಳ ಮತ ಬ್ಯಾಂಕ್ ಗಟ್ಟಿಯಾಗುತ್ತದೆ. ಈ ಮೂಲಕ ರಾಜ್ಯ ರಾಜಕಾರಣದಲ್ಲಿ ಜಾತಿ ಸಮೀಕರಣವೇ ಬದಲಾಗಿದ್ದು, ಪ್ರತಿಪಕ್ಷಗಳು ಊಹಿಸಲು ಸಾಧ್ಯವಾಗದಂತಹ ಪೆಟ್ಟು ಕೊಡಬಹುದು ಎನ್ನುವುದು ಹೈಕಮಾಂಡ್ನ ಆಲೋಚನೆಯಾಗಿದೆ. ಆದ್ದರಿಂದ ಈ ನಿಟ್ಟಿನಲ್ಲಿ ಶೀಘ್ರ ಕ್ರಮ ಅಗತ್ಯವೆಂದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ತಮ್ಮ ಭೇಟಿ ಸಂದರ್ಭದಲ್ಲಿ ಇಲ್ಲಿನ ನಾಯಕರಿಗೆ ಸಂದೇಶ ತಲುಪಿಸಿದ್ದಾರೆ ಎನ್ನಲಾಗ್ತಾ ಇತ್ತು. ಇನ್ನು ಸಿಎಂ ಒತ್ತಾಸೆ ಇದು. ಜಾತಿ ಗಣತಿ ವರದಿಯನ್ನ ಸಂಪುಟಕ್ಕೆ ತರುವುದಕ್ಕೂ ಮುನ್ನ ಸಿಎಂ ಸಿದ್ದರಾಮಯ್ಯ ಅವರು ದಿಲ್ಲಿ ವಾಸವನ್ನ ಕೈಗೊಂಡಿದ್ರು. ದಿಲ್ಲಿ ಭೇಟಿ ವೇಳೆ ರಾಹುಲ್ ಗಾಂಧಿಯವರೊಂದಿಗೆ ಸಮಾಲೋಚಿಸಿದ್ದ ಅವರು ರಾಜ್ಯದಲ್ಲಿ ಜಾತಿ ಗಣತಿಗೆ ವಿರೋಧವಿರುವ ಬಗ್ಗೆ ಗಮನಕ್ಕೆ ತಂದಿದ್ರು. ಅದಕ್ಕಿಂತಲೂ ಮುಖ್ಯವಾಗಿ ಜಾತಿ ಗಣತಿಯ ದತ್ತಾಂಶವನ್ನ ಅಳವಡಿಸಿಕೊಂಡಿರುವುದರಿಂದ ಆಗುವ ಲಾಭದ ಬಗ್ಗೆ ಎಳೆಯಾಗಿ ವಿವರಣೆಯನ್ನ ನೀಡಿದ್ರು. ಕೆಲವೇ ಕ್ಷಣಗಳಲ್ಲಿ ರಾಹುಲ್ ಗಾಂಧಿ ಮಹತ್ವದ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. ಈ ಬಗ್ಗೆ ಕೇಂದ್ರದಿಂದ ಜಾತಿ ಗಣತಿ ಘೋಷಣೆ ಬೆನ್ನಲ್ಲೇ ರಾಹುಲ್ ಮಾತನ್ನ ಆಡಲಿದ್ದು, ದೆಹಲಿಯ ಕಾಂಗ್ರೆಸ್ ಕಚೇರಿಯಲ್ಲಿ ರಾಹುಲ್ ಪ್ರೆಸ್ ಮೀಟ್ ಅನ್ನು ನಡೆಸಲಿದ್ದಾರೆ. ಇನ್ನು ಈ ಒಂದು ಸುದ್ದಿಗೋಷ್ಠಿ ನಂತರ ಏನೆಲ್ಲ ನಿಲುವನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬನ್ನಿ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ವೀರೇಶ್ ದಾನಿ. ದೆಹಲಿಯ ಅಂಗಳಕ್ಕೂ ಕೂಡ ತಲುಪಿದೆ ಈಗ ಜಾತಿ ಗಣತಿ. ಈಗ ರಾಹುಲ್ ಗಾಂಧಿ ಅವರು ಪ್ರೆಸ್ ಮೀಟ್ ಅನ್ನ ನಡೆಸಲಿದ್ದಾರೆ. ಮಹತ್ವದ ಪ್ರೆಸ್ ಮೀಟ್ ಅನ್ನ ಯಾವೆಲ್ಲ ನಿಲುವುಗಳನ್ನು ತೆಗೆದುಕೊಳ್ಬಹುದು ಈ ಒಂದು ಪ್ರೆಸ್ ಮೀಟ್ನಲ್ಲಿ ಅಂತ? ಕಾರ್ತಿಕ್, ಬೆಳಗ್ಗೆಯಿಂದಲೂ ಕೂಡ ರಾಷ್ಟ್ರಾದ್ಯಂತ ಚರ್ಚೆ ಆಗ್ತಿದ್ದ ಒಂದು ವಿಚಾರ, ಆದರೆ 4 ಗಂಟೆಯಿಂದ ದೇಶಾದ್ಯಂತ ಚರ್ಚೆ ಆಗ್ತಾ ಇರುವಂಥ ಒಂದು ವಿಚಾರ, ದೇಶಾದ್ಯಂತ ಜಾತಿ ಗಣತಿ ಮತ್ತೊಮ್ಮೆ ಮಾಡ್ತೀವಿ ಅನ್ನುವಂಥ ಒಂದು ಮಾಹಿತಿಯನ್ನು ಅಧಿಕೃತವಾಗಿ ಕೇಂದ್ರ ಸಚಿವರಾದಂತಹ ಅಶ್ವಿನಿ ವೈಷ್ಣವ್ ಅವರು ಇವತ್ತು ಮಾಧ್ಯಮಗಳ ಮುಂದೆ ಬಂದು ಹೇಳಿರುವಂಥದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ಸಭೆ ಬಳಿಕ ಕೆಲ ರಾಜ್ಯಗಳಲ್ಲಿ ಮಾಡ್ತಾ ಇರುವಂತಹ ಈ ಜಾತಿ ಗಣತಿ
ಅಂಕಿಅಂಶಗಳು ಬಹಳಷ್ಟು ಸಮಸ್ಯೆಗಳನ್ನು ತಂದೊಡ್ತಾ ಇದ್ದಾವೆ. ಹೀಗಾಗಿ ದೇಶಾದ್ಯಂತ ಮತ್ತೊಮ್ಮೆ ಜಾತಿ ಗಣತಿ ಆಗಬೇಕು ಅನ್ನುವಂತಹ ಒಂದು ಮಾತುಗಳನ್ನು ಹೇಳಿರುವಂಥದ್ದು. ಹೀಗಾಗಿ ಬಹುತೇಕ 2026ಕ್ಕೆ ಮತ್ತೊಮ್ಮೆ ದೇಶಾದ್ಯಂತ ಜಾತಿ ಗಣತಿ ವರದಿಯನ್ನು ಮಾಡುತ್ತೆ ಸರ್ಕಾರ ಅನ್ನುವಂಥ ಒಂದು ಮಾಹಿತಿ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾದಂಥ ಒಂದು ಹೇಳಿಕೆಯನ್ನು ಅಶ್ವಿನಿ ವೈಷ್ಣವ್ ಅವರು ಇವತ್ತು ಮಾಧ್ಯಮಗಳ ಮುಂದೆ ಬಂದು ಹೇಳಿರುವಂಥದ್ದು. ಇದರಲ್ಲಿ ಎರಡು ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಒಂದು, ಇಡೀ ದೇಶಾದ್ಯಂತ ಈ ರೀತಿಯಾಗಿ ಅಂಕಿಅಂಶಗಳು ಹಿಂದೆಂದೂ ಕೂಡ ಇರಲಿಲ್ಲ. ಸುಮಾರು 30-40 ವರ್ಷಗಳ ಹಿಂದೆ ಮಾಡಿದಂಥ ಒಂದು ವರದಿಯ ಬಿಟ್ಟರೆ ಇತ್ತೀಚೆಗೆ ಬಂದಂತಹ ಯಾವ ಕೇಂದ್ರ ಸರ್ಕಾರವೂ ಕೂಡ ಈ ನಿರ್ಧಾರವನ್ನು ಮಾಡಿರಲಿಲ್ಲ. ಯಾಕಂತ ಹೇಳಿದ್ರೆ ಒಂದಷ್ಟು ರಾಜಕೀಯ ಸಮಸ್ಯೆಗಳು ಎದುರಾಗಬಹುದು ಅನ್ನುವಂಥ ಒಂದು ಆತಂಕ ಕೇಂದ್ರ ಸರ್ಕಾರ ನಡೆಸ್ತಾ ಇದ್ದಂತಹ ಸರ್ಕಾರಗಳಿಗೆ ಇದ್ದದ್ದು ನಿಜ. ಆದರೆ ಕರ್ನಾಟಕ ಆಗಿರ್ಬೋದು, ಒರಿಸ್ಸಾ ಆಗಿರ್ಬೋದು, ಆಂಧ್ರ ಪ್ರದೇಶ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಬಿಹಾರ ಆಗಿರ್ಬೋದು, ಬಿಹಾರದಲ್ಲಿ ಇತ್ತೀಚೆಗೆ ಕೊಟ್ಟಂತಹ ಜಾತಿ ಗಣತಿ ರಿಪೋರ್ಟ್ ನಮ್ಮ ಕರ್ನಾಟಕದಲ್ಲಿ ಏನು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆಯನ್ನು ನಾವು ಮಾಡಿದ್ದೀವಿ ಅನ್ನುವಂಥ ಮಾತನ್ನು ಸಿದ್ದರಾಮಯ್ಯವರು ಹೇಳ್ತಾರೋ ಅದನ್ನು ಬಿಂಬಿತ ಆಗ್ತಾ ಇರುವಂಥದ್ದು ಈಗ ಅದು ಜಾತಿ ಗಣತಿ ರಿಪೋರ್ಟ್ ಅಂತ. ಇದು ಇಡೀ ರಾಜ್ಯಾದ್ಯಂತ ಚರ್ಚೆ ಆಯಿತು, ರಾಷ್ಟ್ರಾದ್ಯಂತ ಚರ್ಚೆ ಆಯಿತು. ಪದೇ ಪದೇ ಈ ವಿಚಾರವನ್ನು ರಾಹುಲ್ ಗಾಂಧಿ ಅವರು ಹಲವು ರಾಜ್ಯಗಳಲ್ಲಿ ಹೋದಾಗ ಹಾಗೂ ಕೇಂದ್ರ ಸರ್ಕಾರಕ್ಕೆ ಆಗಾಗ್ಗೆ ಸಲಹೆ ಕೊಡುವಂಥದ್ದು, ಯಾವ ಕಾರಣಕ್ಕೋಸ್ಕರ ದೇಶಾದ್ಯಂತ ಜಾತಿ ಗಣತಿಯನ್ನ ಮಾಡ್ತಿಲ್ಲ ಅನ್ನುವಂಥ ಒಂದು ಪ್ರಶ್ನೆಗಳನ್ನ ಕೇಂದ್ರ ಸರ್ಕಾರದ ಮುಂದೆ ಇಟ್ಟಿದ್ರು. ಆದರೆ ಇವತ್ತು ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವಂತಹ ಈ ಒಂದು ನಿರ್ಧಾರ ಈಗ ಒಂದು ಕಡೆ ಕಾಂಗ್ರೆಸ್ಗೂ ಅಸ್ತ್ರ ಆಗ್ಬೋದು. ಅದೇ ರೀತಿ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಮ್ಮ ಯಾವ ನಿಲುವುಗಳನ್ನ ವಿರೋಧ ಮಾಡ್ತಿದ್ರು ಆ ನಿಲುವುಗಳನ್ನ ಕೇಂದ್ರ ಸರ್ಕಾರ ನಡೆಸಿರುವಂತಹವರು ಆಗಿರ್ಬೋದು ಹಾಗೂ ಬೇರೆ ಬೇರೆ ರಾಜ್ಯಗಳಲ್ಲಿ ಅದರಲ್ಲಿ ನೇರವಾಗಿ ಹೇಳಿರುವಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿರುವಂಥದ್ದು, ಗ್ಯಾರಂಟಿಗಳನ್ನ ಮೊದಲನೇದಾಗಿ ನೀವು ವಿರೋಧ ಮಾಡಿದ್ರಿ, ತದ ಬಳಿಕ ಅದೇ ಗ್ಯಾರಂಟಿಗಳನ್ನ ಅಡಾಪ್ಟ್ ಮಾಡ್ಕೊಳ್ಳುವಂತ ಒಂದು ಕೆಲಸವನ್ನು ಮಾಡಿದ್ರಿ. ಇವತ್ತು ರಾಜ್ಯದಲ್ಲಿ ಜಾತಿ ಗಣತಿ ಯಶಸ್ವಿ ಆಗಿದೆ, ಇದನ್ನ ಮತ್ತೆ ನೀವು ಅಡಾಪ್ಟ್ ಮಾಡ್ಕೊಳ್ತಾ ಇದ್ದೀರಾ, ಇದನ್ನ ನಾವು ಸ್ವಾಗತ ಮಾಡ್ತೀವಿ. ಆದ್ರೆ ಕಾಂಗ್ರೆಸ್ ನಿಲುವುಗಳು ಯಾವಾಗಲೂ ಕೂಡ ಜನಪರವಾಗಿದ್ದಾವೆ ಅನ್ನುವಂತ ಒಂದು ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಹೀಗಾಗಿ ಕೇಂದ್ರ ಸರ್ಕಾರ ತೆಗೆದುಕೊಂಡಂತಹ ಈ ಒಂದು ನಿರ್ಧಾರ ಒಂದು ರೀತಿಯಲ್ಲಿ ದೇಶಕ್ಕೆ ಇದು ಅಗತ್ಯ ಇದೆ. ಯಾಕಂತ ಹೇಳಿದ್ರೆ ದೇಶದಲ್ಲಿ ಯಾವ ಸಮುದಾಯ ಜನಸಂಖ್ಯೆ ಎಷ್ಟಿದೆ, ಅವರ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಕಳೆದ 40-50 ವರ್ಷಗಳಿಂದ ಯಾವ ರೀತಿಯಲ್ಲಿದ್ರು, ಈಗ ಅವರ ಶೈಕ್ಷಣಿಕ, ಸಾಮಾಜಿಕ ಮತ್ತೆ ಆರ್ಥಿಕ, ರಾಜಕೀಯವಾಗಿ ಆ ಸಮುದಾಯಗಳ ಪರಿಸ್ಥಿತಿ ಏನು, ಇದರ ಮೇಲೆ ಮೀಸಲಾತಿಯನ್ನು ಕೊಡಬೇಕಾಗಿರುವಂತಹ ಒಂದು ಅನಿವಾರ್ಯತೆ ಇದೆ. ಹೀಗಾಗಿ ಜಾತಿ ಗಣತಿ ಮಾಡಬೇಕಾಗಿರುವಂತಹ ಒಂದು ಅನಿವಾರ್ಯತೆ ಕೇಂದ್ರ ಸರ್ಕಾರಕ್ಕೆ ಇರೋದ್ರಿಂದ ಕೇಂದ್ರ ಸರ್ಕಾರ ಇದನ್ನು ಮಾಡಿದೆ. ಅದರ ಜೊತೆಗೆ ಮತ್ತೊಂದು ರಾಜಕೀಯವಾಗಿ ಚರ್ಚೆ ಆಗ್ತಿರೋದು ಏನಂತ ಹೇಳಿದ್ರೆ, ಬಿಹಾರ ಚುನಾವಣೆ ಬರ್ತಾ ಇದೆ. ಬಿಹಾರ ಚುನಾವಣೆ ಬರುವಂತ ಒಂದು ಸಂದರ್ಭದಲ್ಲಿ ಈ ಜಾತಿ ಗಣತಿ ರಿಪೋರ್ಟ್ ಹೆಚ್ಚು ಚರ್ಚೆ ಆಗ್ತಾ ಇದೆ. ಮೊನ್ನೆ ಜಾತಿ ಗಣತಿ ರಿಪೋರ್ಟ್ ಬಗ್ಗೆ ಬಿಹಾರ ಚುನಾವಣೆಯಲ್ಲಿ ಹೆಚ್ಚು ಚರ್ಚೆ ಆಗಿತ್ತು. ಇದರ ಹಿನ್ನೆಲೆಯಲ್ಲಿ ಈಗ ಏಕಾಏಕಿ ಇದಕ್ಕೆ ಜೀವ ಕೊಡುವಂತ ಒಂದು ಕೆಲಸ ಕೇಂದ್ರ ಸರ್ಕಾರ ಮಾಡ್ತಾ ಅನ್ನುವಂಥದ್ದು. ಕಳೆದ 4-5 ದಿನಗಳಿಂದ ಏನು ದೇಶಾದ್ಯಂತ ಯುದ್ಧದ ವಾತಾವರಣ ಇತ್ತು, ಯುದ್ಧದ ಕಾರ್ಮೋಡ ಯಾವ ಕ್ಷಣದಲ್ಲೇ ಬೇಕಾದರೂ ಕೂಡ ಯುದ್ಧ ಘೋಷಣೆ ಮಾಡಬಹುದು ಅನ್ನುವಂಥ ಒಂದು ಲೆಕ್ಕಾಚಾರಗಳಿದ್ವು. ಹೀಗಾಗಿ ಇದಕ್ಕೆ ಡೈವರ್ಟ್ ಮಾಡುವ ಸಲುವಾಗಿ ಇಂಥ ಒಂದು ಅಸ್ತ್ರವನ್ನ ಕೇಂದ್ರ ಸರ್ಕಾರ ಬಿಡ್ತಾ ಅಂತ. ಯಾಕಂತ ಹೇಳಿದ್ರೆ ಯಾವುದೇ ದೇಶ ಆಗಿರ್ಬೋದು, ಅದರಲ್ಲೂ ಭಾರತ ಈಗಾಗಲೇ ಇಂದಿರಾ ಗಾಂಧಿ ಅವರು ಇದ್ದಾಗಲೂ ಕೂಡ ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಿದೆ. ಅದೇ ರೀತಿ ವಾಜಪೇಯಿ ಅವರು ಪ್ರಧಾನಿಗಳಾಗಿದ್ದಾಗಲೂ ಕೂಡ ಪಾಕಿಸ್ತಾನದ ವಿರುದ್ಧ ಕಾರ್ಗಿಲ್ ಯುದ್ಧ ಮಾಡಿದೆ. ಯುದ್ಧ ಘೋಷಣೆ ಮಾಡಿ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟು ಯುದ್ಧವನ್ನ ಘೋಷಣೆ ಮಾಡೋದಿಲ್ಲ. ಆದ್ರೆ ಇಶ್ಯೂ ಡೈವರ್ಟ್ ಮಾಡಿ ಇಲ್ಲವೇ ಬೇರೆ ಕಡೆ ಗಮನವನ್ನು ತಿರುಗಿಸಿ ಎದುರಾಳಿಗೆ ನಾವು ತಕ್ಕ ಉತ್ತರವನ್ನು ಕೊಡಬೇಕಾಗುತ್ತೆ. ಆ ರೀತಿಯಾದಂತಹ ಒಂದು ಸ್ಟ್ರಾಟಜಿಯನ್ನ ಕೇಂದ್ರ ಸರ್ಕಾರವನ್ನು ನಡೆಸ್ತಾ ಇರುವಂತಹ ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಅವರ ಟೀಮ್ ಮಾಡ್ತಾ ಅನ್ನುವಂಥ ಒಂದು ಪ್ರಶ್ನೆಗಳು ಉಟ್ಕೊಂಡಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ AICC ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ಅವರು ಕೂಡ ಸುದ್ದಿಗೋಷ್ಠಿಯನ್ನ ಮಾಡ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರು ಪದೇ ಹೇಳ್ತಾನೆ ಇದ್ರು, ಇಡೀ ದೇಶಾದ್ಯಂತ ಜಾತಿ ಗಣತಿ ಯಾಕೆ ಮಾಡ್ತಿಲ್ಲ ಅನ್ನುವಂಥ ಒಂದು ಪ್ರಶ್ನೆಗಳನ್ನ ಕೇಂದ್ರ ಸರ್ಕಾರದ ಮುಂದೆ ಇಟ್ಟಿದ್ರು. ಹೀಗಾಗಿ ಇದನ್ನ ರಾಜಕೀಯವಾಗಿ ಕಾಂಗ್ರೆಸ್ ಒಂದಷ್ಟು ಪೊಲಿಟಿಕಲ್ ಪ್ರಾಫಿಟ್ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಅಂತಾನೆ ಹೇಳ್ಬೋದು. ಕಾರ್ತಿಕ್, ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಮಾರುತಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ರಾಹುಲ್ ಗಾಂಧಿ ಮಹತ್ವದ ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದು, ಕೇಂದ್ರದಿಂದ ಜಾತಿ ಗಣತಿ ಘೋಷಣೆ ಬೆನ್ನಲ್ಲೇ ರಾಹುಲ್ ಮಾತುಗಳನ್ನಾಡಲಿದ್ದಾರೆ.